ನಾವೇನ್ ಕಳ್ಕೊಂಡಿದ್ದೀವಿ, ನಾನೇನ್ ಕಳ್ಕೊಂಡಿದ್ದೀನಿ, ಅದರ ದುಃಖ ಏನೋ ನನ್ಗೆ ಗೊತ್ತಿದೆ. ಆ ಸಮಯದಲ್ಲಿ ನನ್ನ ಕಣ್ಣೀರು ಒರೆಸೋಕೆ ಮುಂದಾಗಿದ್ದು ಮಂಡ್ಯದ ಜನ ಮಾತ್ರ. ಆ ಒಂದು ದುಃಖದಲ್ಲಿದ್ದಾಗ ನೀವು ಭಯ ಬೀಳ್ಬೇಡಿ, ಧೈರ್ಯ ತಗೊಳ್ಳಿ, ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ನಿಮ್ಮೊಬ್ಬೊಬ್ರು ಬಂದು ನನ್ನ ಎದೆ ಮುಟ್ಟುವಂಥ ಮಾತುಗಳು ಹೇಳಿ ನನಗೆ ಧೈರ್ಯ ತುಂಬಿದ್ದೀರ. ಅದಾದ್ಮೇಲೆ ಇವತ್ತು ಅಂಬರೀಷ್ ಅವರ ಸ್ಥಾನವನ್ನು ನೀವೇ ತುಂಬಬೇಕಿದೆ. ಆ ಸ್ಥಾನದಲ್ಲಿ ನೀವೇ ನಮ್ಮ ಕೈ ಹಿಡ್ಕೊಂಡು ನಡಿಬೇಕಾಗಿದೆ. ಇಷ್ಟೊಂದು ವರ್ಷಗಳು ನಾವು ಅವರಲ್ಲಿ ಇಟ್ಟಿರೋ ಪ್ರೀತಿ ವಿಶ್ವಾಸವನ್ನ ನೀವೇ ತೀರಿಸಬೇಕಾಗಿದೆ ಅಂತ ಕೇಳಿದಾಗ ಅದನ್ನ ಬೇಡ ಅನ್ನೋಕೆ ನನಗೆ ತಪ್ಪು, ನಾನು ಬೇಡ ಅಂದಿದ್ರೆ ಅದು ತಪ್ಪಾಗೋದು ಅಂತ ನನಗೆ ಅನಿಸಿತ್ತು. ಯಾಕಂದ್ರೆ ನೀವೇ ನೋಡಿದ್ದೀರಾ, ಮೊದಲಿಂದಾನು ಯಾವತ್ತೂ ನನಗೆ ರಾಜಕಾರಣಕ್ಕೆ ಬರೋ ಒಂದು ಆಸಕ್ತಿನೂ ಇರಲಿಲ್ಲ. ಅಂಬರೀಷ್ ಅವರು ಯಾವತ್ತು ಕುಟುಂಬ ರಾಜಕಾರಣ ಅಂತ ಮಾಡಿಲ್ಲ. ಯಾವತ್ತು ನನ್ನ ಹೆಂಡತಿನ ಬೆಳೆಸ್ಬೇಕು, ನನ್ನ ಮಗನನ್ನ ತರಬೇಕು ಅನ್ನೋ ಉದ್ದೇಶ ಒಂದು ಇಂಚಲ್ಲೂ ಅವ್ರಿಗಿರ್ಲಿಲ್ಲ. ಯಾವತ್ತೂ ಅವ್ರು ಹೇಳೋರು ರಾಜಕಾರಣ ಏನಿದೆ ನಾನು ನೋಡ್ಕೊತೀನಿ, ಮನೆ ಮಗನನ್ನ ನೀನ್ ನೋಡ್ಕೋ, ಅಷ್ಟೇ ನಿನ್ ಜವಾಬ್ದಾರಿ ಅಂತಾನೆ ಹೇಳ್ತಿದ್ರು. ಯಾವ್ದೊಂದು ದುರಾಸೆನೂ ಇರ್ಲಿಲ್ಲ, ಒಂದು ದುರಾಲೋಚನೆನೂ ಎಂದೆಂದಿಗೂ ನಮ್ಮಲ್ಲಿ ಯಾರೂ ಇರಲಿಲ್ಲ. ನಾವು ಅಷ್ಟರಲ್ಲೇ ನಾನು ಖುಷಿಯಾಗಿದ್ದೆ. ಯಾಕಂದ್ರೆ ನನಗೆ ಹೆಮ್ಮೆ ಇದೆ, ಅಂಬರೀಷ್ ಅವ್ರ ಸ್ವಭಾವ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. 27 ವರ್ಷ ಅವ್ರ ಜೊತೆ ನಾನು ಜೀವನ ಮಾಡಿದ್ರಲ್ಲಿ ನಾನು ಎಷ್ಟೋ ಕಲ್ತಿದ್ದೀನಿ ಅವರಿಂದ. ಅವ್ರು ಯಾವತ್ತೂ ಅಧಿಕಾರನ ದುರ್ಬಳಕೆ ಮಾಡಿದವರಲ್ಲ. ಯಾವೇ ಒಂದು ಕಪ್ಪು ಚುಕ್ಕಿ ಅವ್ರ ಮೇಲೆ ಯಾರಾದ್ರೂ ಅವ್ರ ಅಧಿಕಾರದಲ್ಲಿದ್ದಾಗ ಹೇಳೋಕ್ಕಾಗತ್ತಾ ಹೇಳಿ ನೀವೇ? ಯಾರಾದ್ರೂ ಯಾವುದೇ ಒಂದು ಭ್ರಷ್ಟಾಚಾರದ ಒಂದು ಕಳಂಕ ಇಲ್ಲದೆ ಇರೋ ಒಬ್ಬ ರಾಜಕಾರಣಿಗಳು ಇವತ್ತಿನ ಕಾಲಕ್ಕೆ ನಿಮ್ಗೆ ಯಾರಾದ್ರೂ ತೋರ್ಸೋಕ್ಕಾಗತ್ತಾ ಹೇಳಿ? ಯಾರೂ ಇಲ್ಲ. ಯಾವತ್ತೂ ಅವರು ನಮ್ಮನ್ನ ನಾವು ಬೆಳೆಸ್ಕೊಳ್ಳೋದಲ್ಲ, ಬೇರೆಯವರ ಮಕ್ಕಳನ್ನ ನಾವು ಬೆಳೆಸ್ಬೇಕು ಅನ್ನೋ ಸದುದ್ದೇಶದಲ್ಲೇ ಇದ್ರೆ ಹೊರತು ನಮ್ಮವರನ್ನ ನಾವು ಬೆಳೆಸ್ಕೋಬೇಕು ಅಂತ ಅವ್ರು ಯಾವತ್ತೂ ಅನ್ಕೊಂಡಿಲ್ಲ. ಶತ್ರುಗಳು ಸಹ ಮನೆಗೆ ಬಂದ್ರೆ ಅವ್ರಿಗೇನಾದ್ರೂ ಸಹಾಯ ಆದ್ರೆ ಮಾಡೋರು, ಊಟ ತಿಂಡಿ ಮಾಡಿಸಿ ಕಳ್ಸೋರು, ಅಂತ ಒಂದು ಉದಾರ ಸ್ವಭಾವ ಅವ್ರದ್ದು. ಆ ಸಂಸ್ಕಾರವನ್ನೇ ನಾವು ಕಲ್ತ್ಕೊಂಡು ಬಂದಿದ್ದು. ಇವತ್ತು ಯಾರ್ಯಾರು ಏನೇನ್ ಮಾತಾಡ್ತಿದ್ದಾರೆ, ಅವ್ರು ಇದ್ದಾಗ ಒಂದು ಮಾತು, ಅವ್ರು ಹೋದ ನಂತರ ಒಂದು ಮಾತು. ಅವ್ರು ಇದ್ದಾಗ ಯಾರು ನಮ್ಮ ಮನೆ ಸುತ್ತಲೂ 24 ಗಂಟೆ ಸುತ್ತಕೊಂಡಿದ್ರು, ಅವ್ರ ಸಂಬಂಧಿಕರು ಅಂತ ಹೇಳ್ಕೊಂಡು ಓಡಾಡ್ತಿದ್ರು, ಇವತ್ತು ಅವ್ರು ಹೋದ್ಮೇಲೆ ಒಂದು ದಿನಾನೂ ನಮ್ಮ ಹತ್ರ ಮುಖ ಕಾಣಿಸ್ಕೊಂಡಿಲ್ಲ, ಒಂದು ಫೋನಲ್ಲಿ ಸಂಪರ್ಕ ಮಾಡಿಲ್ಲ. ಏನಮ್ಮ ನೀನ್ ಹೇಗಿದೀಯಾ, ಎಲ್ಲ ಚೆನ್ನಾಗಿದ್ದೀರಾ, ನೀವೇನು ದುಃಖ ಪಡಬೇಡಿ, ನಾವು ನಿಮ್ ಜೊತೆಗಿದ್ವಿ ಅನ್ನೋ ಒಂದು ಮಾತು ಈ 3 ತಿಂಗಳಲ್ಲಿ ಅವರಿಂದ ಬಂದಿಲ್ಲ. ನಿಮ್ಗೆ ಅರ್ಥ ಆಗಿದೆಯೇನೋ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ? ಬೇಕಾಗಿಲ್ಲ, ನನಗೂ ಚಿಂತೆ, ಬೇಜಾರಿಲ್ಲ, ನನಗೆ ಚಿಂತೆ ಇಲ್ಲ. ನನಗೆ ಗೊತ್ತು ಅಂಬರೀಷ್ ಅವರು ವಿಶಾಲ ಹೃದಯ, ಅವ್ರು ಎಲ್ಲರನ್ನೂ ಪ್ರೀತಿಸ್ತಾ ಇದ್ರು. ಆದ್ರೆ ಎಲ್ಲರೂ ಅವ್ರ ತರ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಇದ್ದಾಗ ಅವ್ರ ಜೊತೆಯಲ್ಲಿ ನೀವು ಎಷ್ಟು ವರ್ಷಗಳಿಂದ ಇದ್ರಿ, ಎಷ್ಟು ವರ್ಷಗಳ ಪ್ರೀತಿ ವಿಶ್ವಾಸ ನಿಮ್ದು. ಅವ್ರ ಹೋದ್ಮೇಲೆ ನೀವು ಬಿಟ್ಬಿಟ್ಟಿದ್ದೀರ ಅವ್ರನ್ನ, ಅವ್ರ ಕುಟುಂಬದವ್ರನ್ನ ನೀವು ಬಿಟ್ಬಿಟ್ಟಿದ್ದೀರ? ಇಲ್ಲ, ನೀವು ನಮಗ್ ಬೇಕು, ನೀವು ಈ ಮಣ್ಣಿನ ಸೊಸೆ, ನೀವ್ ಯಾರು ಅಂತ ಕೇಳಕ್ಕೆ ಬೇರೆಯವರು ಯಾರು ಅಂತ ನೀವೆಲ್ಲ ಕೂಗಾಡಿಲ್ವಾ? ಎಲ್ಲ ಕೇಳಿದ್ದೀರ. ಇವತ್ತಿನ ದಿನ ಯಾರು ನೀವು? ಅಂಬರೀಷ್ ಅವ್ರು ಏನ್ ಮಾಡಿದ್ದಾರೆ, ನಾಳೆ ದಿನ ಅಂಬರೀಷ್ ಅವರು ಇಲ್ಲಿ ಅವರೇ ಅಲ್ವಾ ಅನ್ನೋ ತರನೂ ಮಾತುಗಳು ಬರ್ಬೋದೇನೋ ಗೊತ್ತಿಲ್ಲ. ಇದಕ್ಕೆಲ್ಲ ಉತ್ತರ ನಾನ್ ಕೊಡೋಕೆ ಇಷ್ಟ ಇಲ್ಲ ನನಗೆ. ಇದಕ್ಕೆಲ್ಲ ಉತ್ತರ ನೀವುಗಳು ಕೊಡಬೇಕು. ಅಂಬರೀಷ್ ಅವರು ಯಾರಾಗಿದ್ರು, ಏನಾಗಿದ್ರು, ಎಂಥ ಮನುಷ್ಯರಾಗಿದ್ರು, ಎಂಥ ರಾಜಕಾರಣ ಆಗಿದ್ರು ಅನ್ನೋದು ಹೆಮ್ಮೆಯಿಂದ ನೀವೆಲ್ಲ ಹೇಳ್ಕೊಡೋ
ವಿಷಯ ಇದು. ಮುಂದಿನ ಪೀಳಿಗೆಗಳಿಗೆ ನೀವು ಹೇಳಬೇಕು, ಇಂಥ ಒಬ್ಬರಿದ್ರು ನಮ್ಮ ಮಂಡ್ಯದ ಮಣ್ಣಿನ ಮಗ, ಮಂಡ್ಯದ ಗಂಡು, ಅವರು ಇಡೀ ರಾಜ್ಯಕ್ಕೆ ತೋರಿಸ್ಕೊಟ್ರು. ರಾಜಕಾರಣದಲ್ಲೂ ಇದು ಪ್ರಾಮಾಣಿಕವಾಗಿ ಜೀವನ ಮಾಡಿಕೊಂಡು ಎಷ್ಟು ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಅವರು ಅಂತ ನೀವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬಹುದು. ನಮ್ಮ ಊರಿನ ನಮ್ಮ ಮಗ ಈ ತರ ಇದ್ರು ಅನ್ನೋದು ವಿಷಯನ ಕೋಟಿ ಮಾಡ್ಕೊಂಡಿರ್ತಾರೆ. ಬರೀ ಲಕ್ಷಾಂತರ ಜನರ ಪ್ರೀತಿನ ಸಂಪಾದನೆ ಮಾಡಿರೋದು ಅಂಬರೀಷ್ ಅವರು. ಇವರೆಲ್ಲ ಅವ್ರ ಟೀಕೆ ಮಾಡೋದು ಎಷ್ಟು ಸರಿನೋ ತಪ್ಪು ನೀವುಗಳು ತೀರ್ಮಾನ ಮಾಡಿ, ನಿಮ್ಗೆ ಬಿಟ್ಟಿದ್ದು. ನಮಗೊಂದು ಈಗ ಇಚ್ಛೆ, ಇವತ್ತಿನ ದಿನ ನೀವೆಲ್ಲ ಎಷ್ಟೋ ಜನ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವ ಪಕ್ಷದಲ್ಲಿದ್ರು? ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು. ನಾನು ಕಾಂಗ್ರೆಸ್ ಪಕ್ಷದಿಂದಲೇ ಈ ಒಂದು ಸ್ಪರ್ಧೆನ ಮಾಡಬೇಕು ಅಂತ ನೋಡಿ ಬಂದೆ. ಇವತ್ತೇನಾಗ್ತಿದೆ ಅಂತ ನಿಮ್ಗೆ ಗೊತ್ತು. ಒಂದು ರೀತಿಯಲ್ಲಿ ಪಕ್ಷ ಮಂಡ್ಯನೇ ನಮಗ್ ಬೇಡ ಅನ್ನೋ ಒಂದು ಮಾತು ಹೇಳ್ತಾ ಇದೆ ಇವತ್ತು. ಹಾಗಿದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಏನಾಗ್ಬೇಕು ನೀವೆಲ್ಲ ಯೋಚನೆ ಮಾಡ್ಬೇಕಿದೆ. ಕಾಂಗ್ರೆಸ್ಗೆ ಮಂಡ್ಯ ಬೇಡವಾ? ಆದ್ರೆ ನೀವೆಲ್ಲ ಏನ್ ಮಾಡ್ಬೇಕು, ನಾವೆಲ್ಲ ಏನ್ ಮಾಡ್ಬೇಕು? ಯಾರ ಕಡೆಗೆ ನೋಡ್ಬೇಕು? ನಿರ್ಮಾಣ ಆಗ್ಬಿಡ್ಬೇಕಾ ಕಾಂಗ್ರೆಸ್ ಪಕ್ಷ ಮಂಡ್ಯದಲ್ಲಿ? ಹೇಳಿ, ನೀವೇ ಉತ್ತರ ಹೇಳಿ, ನನಗೆ ಹೇಳಿ, ನೀವೇ ಹೇಳಿ. ಹಾಗಿದ್ರು ಯಾವುದೇ ಒಂದು ಜಾತಿ ಭೇದ, ಜಾತಿ ರಾಜಕಾರಣ, ಬೇರೆ ತರದ ರಾಜಕಾರಣ, ದ್ವೇಷದ ರಾಜಕಾರಣ ಯಾವತ್ತೂ ಮಾಡಿಲ್ಲ. ಅವರೇ ನಮ್ಗೆ ಅದರಿಂದಾನೇ ನಾವು ಎಷ್ಟೋ ಪಾಠ ಕಲ್ತಿದ್ದು. ಅದೇ ಒಂದು ಮಾರ್ಗದರ್ಶನದಲ್ಲಿ ನಡೀಬೇಕು ಅನ್ನೋ ಆಸೆನೂ ನನಗಿದೆ. ನನಗೂ ಯಾರ್ಯಾರನ್ನ ಟೀಕೆ ಮಾಡೋದು, ನೀವೇನ್ ಮಾಡಿದ್ದೀರಾ, ನಿಮ್ ಕೊಡುಗೆ, ಇದೆಲ್ಲ ನಾನು ಕೇಳಕ್ ಹೋಗಲ್ಲ. ಯಾಕೆಂದ್ರೆ ಅಂತಿಮವಾಗಿ ತೀರ್ಮಾನ ಮಾಡ್ಬೇಕಾಗಿರೋದು, ಆ ಒಂದು ಶಕ್ತಿ ಇರೋದು ಜನಕ್ಕೆ ಮಾತ್ರ. ಯಾರ ನಾಯಕರು ಏನೇ ಬಂದು ಹೇಳ್ಕೊಂಡು ಹೋಗ್ಲಿ, ಅಧಿಕಾರ ಇರೋದು ಮತ ಹಾಕುವಾಗ ನಿಮಗೆ, ಇನ್ಯಾರಿಗೂ ಅಲ್ಲ. ಆ ಶಕ್ತಿ ನೀವು ನಿಮ್ಮ ಅಂಬರೀಷ್ ಅಣ್ಣನ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ, ಯಾವ ತರದ್ದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಾ, ಈ ಚುನಾವಣೆಯಲ್ಲಿ ನೀವು ತೋರಿಸ್ಬೇಕಾಗಿದೆ. ಅಂಬರೀಷ್ ಅವರು ಏನು ಅಂತ ಬರೀ ರಾಜ್ಯಕ್ಕಲ್ಲ, ಇಂಡಿಯಾ ತೋರಿಸ್ಬೇಕಾಗಿದೆ. ನೀವು ಇಡೀ ದೇಶಕ್ಕೆ ಅಂಬರೀಷ್ ಅವರು ಯಾವತ್ತೂ ಹೇಳೋರು, ಮಂಡ್ಯ ವಿಲ್ ಬಿ ನಂಬರ್ 1 ಇನ್ ಇಂಡಿಯಾ ಅಂತ ಹೇಳೋರು ಅವರು. ಆ ಒಂದು ಕನಸು ನನಗೂ ಇದೆ. ಅವರು ಒಂದಷ್ಟು ಕನಸು ನೋಡ್ತಾ ಇದ್ರು. ಆ ಕನಸನ್ನ ಮುಂದುವರಿಸ್ಕೊಂಡು ಹೋಗೋ ಒಂದು ಆಸೆ ನನಗೂ ಇದೆ. ಅವಕಾಶ ಸಿಕ್ಕಿದ್ರೆ ನಾನು ನಿಮ್ಮ ಸೇವೆ ಮಾಡೋಕೆ ಮುಂದಾಗ್ತೀನಿ. ಇವತ್ತಿನ ದಿನ ಪಕ್ಷ ಇಲ್ಲ, ಯಾರಿದ್ದಾರೆ ನನಗೆ, ಯಾರು ನನ್ನ ಜೊತೆಲಿ ನಿಂತ್ಕೊಳ್ತಾರೆ? ನನಗೆ ಕುಟುಂಬ ಇಲ್ಲ, ನನ್ನ ಹಿಂದೆ ನಾನೊಬ್ಬಳೇ, ನಾನು ನನ್ನ ಮಗ ಅಭಿಷೇಕ್ ಇದ್ರಿ. ಈಗ ನನ್ನ ಜೊತೆಲಿ ಯಾರಿದ್ದಾರೆ? ಅಧಿಕಾರ ಇಲ್ಲ, ನನಗೆ ದೇವರಾಗಿದ್ದಂತ ಅಂಬರೀಷ್ ಅವರು ಗೊತ್ತಿಲ್ಲ. ಆದ್ರೆ ಇವತ್ತಿನ ದಿನ ನಿಮ್ಮಲ್ಲಿ ಪ್ರತಿಯೊಬ್ಬರು ಅಂಬರೀಷ್ ಇದ್ರೆ ನನ್ನನ್ನು ಹೆಂಗ್ ಕಾಪಾಡ್ತಾ ಇದ್ರು, ಅದೇ ರೀತಿ ನೀವೆಲ್ಲ ನನ್ನನ್ನು ಕಾಪಾಡ್ತಾ ಇದ್ರು.